ಹುಬ್ಬಳ್ಳಿಯಲ್ಲಿ ಹತ್ಯೆಯಾದಂತಹ ನೇಹಾ ಹಿರೇಮಠ ಮನೆಯಲ್ಲಿ ಒಂದು ರೀತಿಯಾಗಿ ನೀರವ ಮೌನ ಆವರಿಸಿದೆ. ಏರಿಯಾದಲ್ಲಿರುವಂತಹ ಮುಸ್ಲಿಂ ಬಾಂಧವರ ಜೊತೆ ನೇಹಾ ಕುಟುಂಬ ಉತ್ತಮ ಬಾಂಧವ್ಯವನ್ನ ಹೊಂದಿತ್ತು ಅಂತ ನೇಹಾ ಕುಟುಂಬದ ಆಪೋಸಿಟ್ ಮನೆಯಲ್ಲಿ ಇರುವಂತಹ ಮುಸ್ಲಿಂ ವ್ಯಕ್ತಿಗಳು ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಇನ್ನು ಆಲ್ತಾಪ್ ಕುಂದಗೋಳ ಅನ್ನೋ ವ್ಯಕ್ತಿ ಈಗ ನೇಹಾ ಬಗ್ಗೆ ಮಾತನಾಡ್ತಾ ಒಂದು ರೀತಿಯಾಗಿ ಭಾವುಕರಾಗಿದ್ದಾರೆ. ನೇಹಾ ಬಹಳ ಒಳ್ಳೆ ಹುಡುಗಿ, ಕಳೆದ 15-20 ವರ್ಷದಿಂದ ಕೂಡ ನಮ್ಮ ಜೊತೆ ಒಳ್ಳೆ ಬಾಂಡಿಂಗ್ ಅನ್ನ ಇಟ್ಕೊಂಡಿದ್ಲು. ಯಾವುದೇ ಹಬ್ಬ ಆಗಲಿ ಹರಿದಿನ ಆಗಲಿ ನಮ್ಮನ್ನು ಕರಿತಾ ಇದ್ರು ಮನೆಗೆ. ಈ ರೀತಿಯಾಗಿ ಎಲ್ಲವನ್ನ ವಿಚಾರಗಳನ್ನ ಮುಸ್ಲಿಂ ಬಾಂಧವರು ಒಂದು ರೀತಿಯಾಗಿ ನಮ್ಮ ಪಬ್ಲಿಕ್ ಟಿವಿ ಮುಂದೆ ಹಂಚ್ಕೊಂಡಿದ್ದಾರೆ. ಏನು ಮಾತನಾಡಿದ್ರು ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಾಲೇಜು ವಿದ್ಯಾರ್ಥಿನಿಯ ಹತ್ಯೆಯಾಗಿ 3 ದಿನ ಕಳಿತು. ಏನು ನೇಹಾ ಅವರ ಮನೆಯ ಎದುರಿಗೆ ತೂಗಳಿಕೆಯ ದೂರದಲ್ಲಿ ಮುಸ್ಲಿಂ ಕುಟುಂಬ ಇದೆ. ಅವ್ರ ಜೊತೆಗೆ ಯಾವ ರೀತಿ ಒಡನಾಟ ಇದ್ದರು ಅನ್ನೋದನ್ನು ಮಾತಾಡ್ಸೋಣ. ಸರ್, ಯಾವ ರೀತಿ ನೇಹಾ ನಿಮ್ಮ ಜೊತೆಗೆ ಒಡನಾಟ ಇದ್ದರು? ನಮ್ಗೆ ಚಲೋನೇ ಇದ್ರು ಬಿಡ್ರಿ. ನಮ್ಗೆ ಅಂಕಲ ಅಂತಿದ್ರು, ಅವರು ಅಂಕಲ್ ಅಂತೇಳಿ ಮಾತಾಡ್ತಿದ್ರು. ಅವರು ನಿರಂಜನ ಅವರು ಮಾಮಾರ ಅಂತಿದ್ರು. ನನಗೆ ಎಲ್ಲ ಚಲೋ ಇದ್ರು. ಹಂಗೆ ಕಾಲೇಜಿಗೆ ಹೋಗುವಾಗ ಮಾತಾಡ್ತಿದ್ಲು. ಹಂಗಾರೆ ವಾಕಿಂಗ್ ಮಾಡುವಾಗ ಊಟ ಆಯ್ತಿಲ್ರಿ ಅಂತ ಕೇಳ್ತಿದ್ಲು. ಈಗ ನಮಗೆ ಬೇಜಾರಾಗಿಬಿಟ್ಟಿದೆ ಈಗ. ಹಿಂಗಾಗಿ ಈಗ ಹತ್ಯೆ ಆಗತ್ಲೆ ಏನು ಅನ್ನಿಸ್ತು ನಿಮಗೆ? ಅದ ರೀ, ಏನು ಗುರ್ತನ ಆಗಲಿಲ್ಲ ರೀ. ನಮ್ಗೆ ಹತ್ಯೆ ಅಂದ್ಕೊಳ್ಳಿ ಒಮ್ಮಿಗ್ಲೆ ನಮಗೆ ಶಾಕ್ ಆಗಿಬಿಡ್ತದೆ ಒಮ್ಮಿಗ್ಲೆ. ಹಿಂಗಾಗಿ ನಾವು ತ್ರಾಸು ಮಾಡ್ಕೊಂಡು ಬೆಳತನಕ ಮಕ್ಕೊಂಡಿಲ್ಲ ನಾವು ರಾತ್ರಿ ಹೊತ್ತು. ಆರೋಪಿಗೆ ಏನು ಶಿಕ್ಷೆ ಆಗ್ಬೇಕಂತ? ಗಲ್ ಶಿಕ್ಷೆ ಆಗಬೇಕು ರೀ. ಗಲ್ ಶಿಕ್ಷೆ ಎಲ್ಲಿಗೆ ಎನ್ಕೌಂಟ್ರ್ ಮಾಡಬೇಕು ರೀ. ಮಾಡಿದ್ರೆ ಮನುಷ್ಯಾಗ ಹುಟ್ಟತೈತೆ ಅದು. ಮತ್ತೊಮ್ಮೆ ಹೆಣ್ಮಕ್ಳಿಗೆ ಯಾರು ಮಾಡೋಕೆ ಹೋಗೋದಿಲ್ಲ ಮುಂದಂಗೆ ಈ ನಮೂನಿ. ಅಮ್ಮ, ಮೊನ್ನೆ ಹಬ್ಬ ಆಯಿತು, ನಿಮ್ಮ ಮನೆಗೆ ಬಂದಿದ್ರ? ಯಾವ ರೀತಿ ಒಡನಾಟ ಇತ್ತು? ಮನೆಗೆ ಬಂದಿಲ್ಲ ರೀ. हंगा वॉकिंग करते इस टाइम ऐसा बात करके जाते थे, ऐसा घर के उनके ईद को हमें जाते थे, गणपति की ईद को वो बुलाने आते थे, नहीं जाते. ಈ ಘಟನೆ ಕೇಳತ್ಲೆ ನಿಮ್ಗೆ ಏನು ಅನ್ನಿಸ್ತು? ತೂಗಳತೆ ದೂರದಲ್ಲಿದ್ದೀರಿ ಮನೆಯಿಂದ, ಏನು ಅನ್ನಿಸ್ತು? बहुत दुख हुआ, दुख बहुत हुआ. ನಮ್ಮ ಜೊತೆಗೆ ಇಲ್ಲೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಯಾವ ರೀತಿ ನೇಹಾ ಒಡನಾಟ ಇದ್ಲು? ಎಲ್ಲ ಸರ್ ನಮ್ಮ ಜೊತೆ ಎಲ್ಲ ಮಾತಾಡೋದು, ಅಣ್ಣ ಅನ್ನೋದು. ಒಟ್ಟು ಈ ರೋಡಿಗೆ ಹೋದ್ರೆ ಅಂದರೆ ಮಾತಾಡ್ಕೊಂಡು ಹೋಗ್ತದೆ ಸರ್. ಕಾಲೇಜ್ಗೆ ಹೋದ್ರು ಅಣ್ಣ ಚಾ ಆಯ್ತಾ ನಾಷ್ಟ ಆಯ್ತಾ ಅಂತೆಲ್ಲ ಮಾತಾಡ್ಕೊಂಡು ಹೋಗ್ತದೆ ಸರ್. ಇಲ್ಲೆಲ್ಲ ನಿಮ್ಮ ಜೊತೆಗೆ ಬರೋದಾಗಲಿ, ಮಕ್ಕಳ ಜೊತೆಗೆ ಆಟ ಆಡೋದಾಗಲಿ ಭಾಳ ಮಾಡ್ತಾರೆ ಸರ್. ಹುಡುಗರು ನಮ್ಮ ಸಣ್ಣ ಸಣ್ಣ ಹುಡುಗರು ಅದ ಸರ್, ಅವ್ರ ಜೊತೆ ಆಡಾಡೋದು, ಅವ್ರು ವಾಕಿಂಗ್ ಹೋಗೋತ್ನಾಗ ಅವ್ರ ಜೊತೆ ಮಾತಾಡ್ಕೊಂಡು ಹೋಗೋದು, ಹಿಂಗೆ ಮಾಡ್ತಿದ್ವಿ ಸರ್. ನಮ್ಮ ಜೊತೆಗೆ ಇನ್ನೊಬ್ಬರು ಕುಟುಂಬ ಸದಸ್ಯರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಈ ಪ್ರಕರಣ ಕೇಳತ್ಲೆ ಏನು ಅನ್ನಿಸ್ತು ನಿಮಗೆ? ಈಗಾಗಲೇ ಎಲ್ಲರೂ ಈ ಗಲ್ಲು ಶಿಕ್ಷೆಗೆ ಏರಿಸಬೇಕು ಅನ್ನೋ ಒತ್ತಾಯ ಮಾಡ್ತಾರೆ. ತಾವು ಯಾವ ರೀತಿ? ಗಲ್ಲು ಶಿಕ್ಷೆ ಏರಿಸಬೇಕು ಸರ್. ಗಲ್ಲು ಶಿಕ್ಷೆ ಏರಿಸಿದರೆ ಮುಂದೆ ಒಂದು ಹುಡುಗಿಗೆ ಆತ್ಮಕ್ಕೆ ಶಾಂತಿನೂ ಸಿಗುತ್ತೆ. ಗಲ್ಲು ಶಿಕ್ಷೆ ಏರಿಸಿದ್ರೆ ಈಗ 2 ದಿವಸ ಆದರೂ ಇನ್ನೂ ಮಟ್ಟ ಏನೂ ಆಗಿಲ್ಲ. ಅದ್ರದ್ದು ಏನಿದೆ